ಡೆಮಾಲಿಷ್ ಮಾಡಿ ತಪ್ಪು, ಅದು ಕಾನೂನು ಬಾಹಿರ. ಕೆಜಿಎಫ್ ಐಕ್ಯತಾ ಸಮಿತಿ ಇವತ್ತು ಸಾಯಂಕಾಲ ಒಂದು ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಸಭೆಯ ಉದ್ದೇಶ ಏನಂದ್ರೆ, ಇವತ್ತು ಸ್ಕ್ವಾಡ್ ಹೌಸ್ದೊಂದು, ಹುಲ್ಲು ಮಾರ್ಕೆಟ್ದೊಂದು, ಮುಂದಿನ ದಿನಗಳಲ್ಲಿ ಒಳಗಡೆ ಇರೋ MG ಮಾರ್ಕೆಟ್ ಅಂಗಡಿಗಳದೊಂದು, ಈ ತರ 3 ವಿಷಯಗಳನ್ನ ಇವತ್ತು ನಮ್ಮ ಮುಂದೆ ಮಾರ್ಕೆಟ್ನಿಂದ ಅಲ್ಲಿ ಮುಖಂಡರುಗಳು ಮತ್ತು ಅಲ್ಲಿರೋ ವ್ಯಾಪಾರಸ್ಥರೆಲ್ಲ ಬಂದಿದ್ದಾರೆ. ನಾನು ಮೊದಲು ಸಬ್ಜೆಕ್ಟ್ ಹೋಗ್ಬಿಡ್ತೀನಿ. ಮೊದಲ ಸಬ್ಜೆಕ್ಟ್ ಏನಂದ್ರೆ, ಏಕಾಏಕಿ ಹೋಗ್ಬಿಟ್ಟು ಹುಲ್ಲು ಮಾರ್ಕೆಟ್ ಅಂಗಡಿ ಒಳಗಡೆ ಅಂಗಡಿಗಳನ್ನ ಡೆಮಾಲಿಷ್ ಮಾಡಿ ತಪ್ಪು, ಅದು ಕಾನೂನು ಬಾಹಿರ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನೋಡಿ, ಇದು KGF ಜನತೆ ಗೊತ್ತಾಗ್ಬೇಕು. ಸೇವ್ ಯುನೈಟೆಡ್ ಫಂಡ್ ಏನ್ ಹೇಳ್ತಾ ಇದೆಯೋ ಅದು ನಾಳೆ ಇರ್ತದೆ. ಇದು ಕಾನೂನು ರೀತಿಯಾಗಿ ನಾನು ಹೇಳ್ತಾ ಇರೋ ವಿಷಯಗಳು ಏನಂದ್ರೆ, 15/9/25 ಒಂದು ಸಾಮಾನ್ಯ ಸಭೆ ನಡೀತದೆ ನಗರಸಭೆಯಲ್ಲಿ. ಆ ಸಭೆಗೆ ಎಲ್ಲಾ ನಗರಸಭೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಹಾಗೂ ಇನ್ನು ಇತರರೆಲ್ಲ ಬಂದಿರ್ತಾರೆ. ಆ ಸಭೆಯ ನಡವಳಿಕೆಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಕಾನೂನು ಪ್ರಕಾರ ಈ ಗ್ರಾಸ್ ಮಾರ್ಟ್ ಅಂಗಡಿಗಳನ್ನ ಹೊಡಿಬೇಕಾದ್ರೆ ಅಲ್ಲಿ ಅವ್ರು ಸಬ್ಜೆಕ್ಟ್ ತಗೊಂಡೋಗ್ಬೇಕಾಗಿತ್ತು. ಫಸ್ಟ್ ಆ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇಡ್ಬೇಕಾಗಿತ್ತು. ಇವತ್ತು ಎಕ್ಸ್ ಆಗ್ಬಿಟ್ಟಾರೆ, ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ, ಪೌರಾಯುಕ್ತರು ಆ ಸಭೆಯಲ್ಲಿ ಆ ನಡವಳಿಕೆಯಲ್ಲಿ ಆ ದಿನದಲ್ಲಿ ಇಂಥ ಹುಲ್ಲು ಮಾರ್ಕೆಟ್ಲಿರೋ ಅಂಗಡಿಗಳನ್ನ ನಾವು ಡೆಮಾಲಿಷ್ ಮಾಡ್ತಾ ಇದ್ದೀವಿ, ಈ ಡೆಮಾಲಿಷ್ ಮಾಡಿದ ಮೇಲೆ ನಾವು ಮುಂದಿನ ಕ್ರಮ ಏನ್ ತಗೋಬೇಕು ಅಂದ್ರೆ ಆ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇಡಬೇಕಾಗಿತ್ತು. ಅಲ್ಲಿ ಸಬ್ಜೆಕ್ಟ್ ಇಟ್ಟಿಲ್ಲ ಇವರು. ಎರಡನೇದಾಗಿ 5ನೇ ತಾರೀಕು 10ನೇ ತಿಂಗಳು ಒಳ್ಳಲ್ ಮುನ್ಸ್ವಾಮಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹೋಗಿ ನಿಂತ್ಕೊಂಡು ಅಲ್ಲಿ ಒಂದು 2 ನಗರಸಭೆ ಸದಸ್ಯರು ನಿಂತ್ಕೊಂಡು ಡೆಮಾಲಿಷ್ ಮಾಡ್ತಾರೆ. ಒಂದು ಅಲ್ಲಿ ಆ ದಿನದಲ್ಲಿ ಪೌರಾಯುಕ್ತರು ಅಲ್ಲಿ ಬಂದಿಲ್ಲ, ಅಧಿಕಾರಿಗಳು ಯಾರು ಬಂದಿಲ್ಲ, ಇವ್ರು ಹೋಗಿ ಮಾಡ್ತಾರೆ. ಅದು ಟೋಟಲಿ ಕಾನೂನು ಬಾಹಿರ. ಎರಡನೇದೇನಂದ್ರೆ 25/10/25 ಲಾಸ್ಟ್ ಮೀಟಿಂಗ್, ಕೊನೆಯ ಸಭೆ. ಈ ಕೊನೆಯ ಸಭೆಯಲ್ಲಿ ಕೂಡ ಇದನ್ನು ತಗೊಂಡ್ ಬಂದಿಲ್ಲ. ಯಾವುದು ಹುಲ್ಲು ಮಾರ್ಕೆಟ್ ಅಂಗಡಿಗಳನ್ನ ನಾವು ಡೆಮಾಲಿಷ್ ಮಾಡ್ತೀವಿ ಅಂತ. ಮುನ್ಸಿಪಲ್ ಆಕ್ಟ್ ಪ್ರಕಾರ ಏನ್ ಹೇಳ್ತದಂದ್ರೆ, ನೀವು 15ನೇ ತಾರೀಕು 9ನೇ ತಿಂಗಳು 25ನೇ ವರ್ಷದಲ್ಲಿ ಸಭೆ ನಡೆಸಿದ್ರಲ್ಲ, ಆವಾಗ ಹುಲ್ಲು ಮಾರ್ಕೆಟ್ ಅಂಗಡಿಗಳನ್ನ ಹೊಡಿಬೇಕಾಗಿದೆ ಅಂತ ಕೌನ್ಸಿಲಿಂಗ್ ಅನುಮತಿಗೆ ನೀವು ಆ ದಿನ ಬಂದು ಅವ್ರಿಗೆ ಅಜೆಂಡಾ ಕೊಡ್ಬೇಕಾಗಿತ್ತು. ನೀವು ಕೊಡ್ಲಿಲ್ಲ. ಆ ಅಜೆಂಡಾ ಕೊಟ್ಮೇಲೆ 25ನೇ ತಾರೀಕು ಲಾಸ್ಟ್ ಮೀಟಿಂಗ್ ಮಾಡ್ತೀರಲ್ಲ, ಆ ಸಭೆಯಲ್ಲಿ ಇದನ್ನ ತೀರ್ಮಾನವನ್ನು ಮಾಡ್ಬೇಕಾಗಿತ್ತು. ಇವು ಎರಡಕ್ಕೂ ಸೆಂಟ್ರಲ್ ನಲ್ಲಿ ನೀವೇನ್ ಮಾಡ್ತೀರಿ, 5ನೇ ತಾರೀಕು 10ನೇ ತಿಂಗಳು ಹೋಗ್ಬಿಟ್ಟು ಡೆಮಾಲಿಷ್ ಮಾಡ್ತೀರಿ. ಆದ್ರಿಂದ ಟೋಟಲಿ ಇದು ಬಂದು ಕಾನೂನು ಬಾಹಿರವಾಗಿ ನಡೆದಿರೋ ಸಂಗತಿ. ಆದ್ರಿಂದ ಇದ್ರ ಮೇಲೆ ಕಾನೂನು ಪ್ರಕಾರ ನಡವಳಿಕೆ ಯಾವ ರೀತಿ ತಗೋಬೇಕಂದ್ರೆ ಅದನ್ನೇ ಮುಂದಕ್ಕೆ ಬರ್ತೀನಿ. ಈಗ ಅಲ್ಲಿ ಇದ್ದ ಅಂಗಡಿಗಳನ್ನ ಡೆಮಾಲಿಷ್ ಮಾಡ್ಬೇಕಾದ್ರೆ ಒಂದು ಸರ್ವಾನುಮತದಿಂದ ತೀರ್ಮಾನ ತಗೋಬೇಕಾಗಿತ್ತು. ಆ ತೀರ್ಮಾನ ಯಾವ ರೀತಿ ಇರ್ಬೇಕಾದ್ರೆ, ಅಲ್ಲಿರೋ ಗ್ರಾಸ್ ಮಾರ್ಕೆಟ್ನಲ್ಲಿರೋ ಅಂಗಡಿಯವರಿಗೆ ಪ್ರತಿಯೊಬ್ಬರಿಗೂ ನೋಟಿಸ್ ಜಾರಿ ಮಾಡ್ಬೇಕಾಗಿತ್ತು. ಸತತವಾಗಿ 3 ನೋಟಿಸ್ ಜಾರಿ ಮಾಡ್ಬೇಕು. 7/3/21 7 ದಿನಕ್ಕೆ ಒಂದೊಂದು ನೋಟಿಸ್ ಜಾರಿ ಮಾಡ್ಬೇಕಾಗಿತ್ತು. ಅದನ್ನ ನೀವು ಮಾಡ್ಲಿಲ್ಲ. ಆ ನೋಟಿಸ್ ತಗೊಂಡ ಮೇಲೇನೂ ಅವರು ನಿಮಗೆ ಸಹಕಾರ ಕೊಡ್ದಂಗ್ ಹೋದಾಗ ಅದನ್ನೇನ್ ಮಾಡ್ಬೇಕಾಗಿತ್ತು ಅಂದ್ರೆ, ಒಂದು ಕಡೆ ಅಲ್ಲಿ ಒಂದು ಅಂಗಡಿ ಅಲ್ಲ ಇರೋದು, 114 ಅಂಗಡಿಗಳಿರೋದು. ಇದನ್ನ ಬಂದು ನೀವು DMAಗೂ ಸೆಕ್ರೆಟರಿಗೂ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಇದು DC ಗಮನಕ್ಕೂ ತಗೊಂಡ್ ಹೋಗ್ಬೇಕಾಗಿತ್ತು, ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ತಗೊಂಡ್ ಹೋಗ್ಬೇಕಾಗಿತ್ತು. ಅದ್ರ ಮೇಲೆ ನಾವು ಪ್ರೊಟೆಕ್ಷನ್ ತಗೊಂಡು ನೀವು ಮಾಡ್ಬೇಕಾಗಿರೋ ಕೆಲಸವಾಗಿತ್ತು. ಅದನ್ನ ನೀವು ಮಾಡ್ಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬಿಟ್ಟು ಪೊಲೀಸರು ನಿಂತ್ಕೊಂಡು ನೀವು ಅನಾಥರೈಸ್ಡ್ ಅದನ್ನ ಕಟ್ಟಡವನ್ನು ಕೆಡವಿದ್ದೀರಿ. ಈಗ ಕಟ್ಟಡ ಕೆಡವಿದ್ದಕ್ಕೆ ನಾನು ತಿರ್ಗಾ ನಗರಸಭೆಗೆ ಬರ್ತೀನಿ, ಪೌರಾಯುಕ್ತರೇ ತಮ್ಮಲ್ಲಿ ಬರ್ತೀನಿ, ನಿಮ್ಮ ವಿಷಯಕ್ಕೆ ಬರ್ತೀನಿ. ಈಗ ನೀವು ಇವಾಗ ಆಂಜನೇಯಲು ಕಮಿಷನರ್ ಆಗಿದ್ದೀರಿ. ನಿಮ್ಮ ಅವಧಿನಲ್ಲಿ 2 ಸಭೆ ನಡೆದಿದೆ, 15 1 25 ಈ 2 ಸಭೆಯಲ್ಲಿ ನೀವು ಇದನ್ನ ಕಾನೂನು ರೀತಿ ಉಲ್ಲಂಘನೆ ಮಾಡಿದ್ದೀರಿ. ಒಂದು ರೆವಿನ್ಯೂ ಬರುವಂತ ಜಾಗವನ್ನ ನೀವು ಒಡೆಯೋದಕ್ಕೆ ನಿಮಗೆ ಯಾರು ಅನುಮತಿ ಕೊಟ್ರು? ಒಂದು ಈಗ ನೀವು ಇಲ್ಲಿ KGF ನಲ್ಲಿ ಮಾತಾಡ್ತಾ ಇರೋದು ಏನಂದ್ರೆ, 50 ಕೋಟಿ ರೂಪಾಯಿಗಳನ್ನ
ಬ್ಯಾಂಕ್ ನಲ್ಲಿ ಸಾಲ ಪಡೆಯೋದಕ್ಕಾಗಿ ಇದನ್ನ ಇವರು ಹೊಡೆದ್ರು ಅನ್ನೋದು ಇವತ್ತು ಇಡೀ ಕೆಜಿಎಫ್ ನಲ್ಲಿ ಮಾತಾಡ್ತಾ ಇರೋ ವಿಷಯ. ನಮ್ಮ ಗಮನಕ್ಕೂ ಬಂದಿದೆ. ಈ ತರ 50 ಕೋಟಿ ರೂಪಾಯಿ ಸಾಲ ಕೇಳಿದ್ದಾರೆ. ಸರಿ, 50 ಕೋಟಿ ಸಾಲ. ಇದುವರೆಗೂ ನಗರಸಭೆ ಹಿಸ್ಟ್ರಿನಲ್ಲಿ ಸಾಲ ಅನ್ನೋ ಪದಾನೇ ಇಲ್ಲ. ನಾನು 2 ವರ್ಷ ಅಧ್ಯಕ್ಷನಾಗಿದ್ದೆ, 2 ಸಾರಿ ಕೌನ್ಸಿಲರ್ ಆಗಿದೆ, 15ರಿಂದ 20 ವರ್ಷ ನಗರಸಭೆ ಕಾನೂನುಗಳನ್ನ ಅರ್ಚ್ಕೊಂಡು ತಮ್ಮಲ್ಲಿ ಮಾತಾಡ್ತಾ ಇದ್ದೀನಿ. ರೆವಿನ್ಯೂ ಇಲ್ಲದ ಮೇಲೆ ನೀನ್ ಸಾಲ ತಗೊಂಡು ಅವ್ರನ್ನ ಕೆಡಬಿಟ್ಟು ಆ ಕಟ್ಟಡಗಳನ್ನ ಸಾಲದಲ್ಲಿ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಬೇಕಾಗಿರೋ ಅವಶ್ಯಕತೆ ಏನು ಇರಲಿಲ್ಲ. ನಾನು ಯಾಕೆಂದ್ರೆ ಇದು ಇನ್ನೊಂದ್ಸಾರಿ ನಮ್ಮ ಸನ್ಮಾನ್ಯ ನಮ್ಮ MLA ಶಾಸಕರು ರೂಪಕ್ನವ್ರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ. ನಮಗೆ ಒಂದು ಕರ್ನಾಟಕದಲ್ಲಿ 2 ಜಾಗದಲ್ಲಿ ಅತಿ ಹೆಚ್ಚಿನ 1800 ಅಂಗಡಿ ಇದ್ದಿದ್ದು, ಒಂದು ಹುಬ್ಳಿ ಧಾರವಾಡ, ಅದು ಮಹಾನಗರ ಪಾಲಿಕೆ ಆಗಿದ್ದ ಮೇಲೆ ಕರ್ನಾಟಕದಲ್ಲಿ ಇವತ್ತು ನಗರಸಭೆ ಆಸ್ತಿ ಅಂಗಡಿಗಳಲ್ಲಿ 1800 ಅಂಗಡಿ ಇರೋದಕ್ಕೆ ಒಂದೇ ಒಂದು KGF ಮಾತ್ರನೇ. ಇದುವರೆಗೂ ಸ್ಯಾನಿಟರಿ ಬೋರ್ಡ್ ಇತ್ತು, ಆಮೇಲೆ ಪುರಸಭೆ ಆಯ್ತು, ಆಮೇಲೆ ನಗರಸಭೆ ಆಯ್ತು. ಇಷ್ಟಾದ ಮೇಲೆ ಇದುವರೆಗೂ ಸಾಲ ಅನ್ನೋ ಪದಕ್ಕೆ ಎಲ್ಲಿ ಬ್ಯಾಂಕ್ ನಲ್ಲೂ ಸಾಲ ಮಾಡಿಲ್ಲ ಈ ನಗರಸಭೆ. ಇವತ್ತು ಈ 35 ಕೌನ್ಸಿಲರ್ಗಳು ಇವರೆಲ್ಲ ಸೇರ್ಕೊಂಡು ಇದನ್ನ ಎತ್ಕೊಂಡು ಒತ್ತೆಯಾಳಿಯಾಗಿ ಒಂದು ಬ್ಯಾಂಕ್ ನಲ್ಲಿ ಸಾಲಕ್ಕಾಗಿ ನೀವು ಒತ್ತೆ ಇಡಬೇಕಾಗೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇವಾಗ ಅಂಗಡಿಗಳನ್ನೇ ಕೆಳಬಿಟ್ರಿ, ಅವ ಬಡಪಾಯಿಗಳು ಎಲ್ಲೋಗಿ ಬದುಕಬೇಕು? ನಾನು MLA ಶಾಸಕರು ಇನ್ನೊಂದ್ಸರಿ ಮತ್ತೆ ಕೇಳ್ತೀನಿ, ಆ ಬಡಪಾಯಿಗಳು ಎಲ್ಲೋಗಿ ಬದುಕಬೇಕು? ಇವತ್ತು ಕೂಲಿನಲ್ಲಿ ಮಾಡ್ಕೊಂಡು ಅಲ್ಲಿ ಬಂದು ಏನೋ ಹೊಟ್ಟೆ ಪಾಡಿಗಾಗಿ ಒಂದು ಅಂಗಡಿ ಕಟ್ಕೊಂಡು ಏನೋ ನಗರಸಭೆಗೆ ರೆವಿನ್ಯೂ ಕಟ್ಕೊಂಡು ಅಂಗಡಿಯಲ್ಲಿ ವಾಸ ಮಾಡ್ತಾ ಇದ್ರು. ನೀವು ಅವ್ರಿಗೆ ಮೊದಲೇ ತಿಳಿಸ್ಬೋದಾಗಿತ್ತು, ನೋಡಪ್ಪ ಇದನ್ನ ಹಿಂಗ್ ಮಾಡ್ತಾ ಇದೀವಿ, ನಿಮ್ಗೆ ನಾಳೆ ಅನುಕೂಲ ಮಾಡ್ಕೊಡ್ತೀವಿ, ಇರೋರಿಗೆ ಈ ಅಂಗಡಿಗಳೆಲ್ಲ ಕೊಡ್ತೀವಿ, ಇವಾಗ ಸದ್ಯಕ್ಕೆ ಒಂದು ಜಾಗ ತೋರಿಸ್ತೀನಿ, ಅಲ್ಲೋಗಿ ನೀವು ಅಂಗಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಹೊಡೆದಿರೋದು 2.25 ಎಕರೆ, ಇನ್ನು 4 ಎಕರೆವರೆಗೂ ಹೊಡಿಬೇಕು ಅಂತ ಹೇಳಿದ್ರೆ ಆದ್ರೆ ಬಂದು 14ರಿಂದ 15 ಎಕರೆ ಜಮೀನು ಅಲ್ಲಿದೆ ಟೋಟಲ್ ಆಗಿ. ಅಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೋದಾಗಿತ್ತಲ್ಲ, ಕೊಟ್ಟಿದ್ರೆ ಅವ್ರು ಅಲ್ಲೋಗಿ ಶಿಫ್ಟ್ ಆಗಿ ಅಲ್ಲ ಅವ್ರು ವ್ಯಾಪಾರ ಮಾಡ್ಕೊಂಡು ಏನೋ ಮಾಡ್ಕೊಂಡಿರೋರಲ್ಲ. ಅದನ್ನ ನೀವು ಮಾಡ್ದಂಗೆ ಅಂಗಡಿ ಒಡ್ಡಿದ್ದು ಕಾನೂನು ಬಾಹಿರವಾಗಿರ್ತದೆ. ಅದೇ ತರ ಬಂದು ನೀವು ರೆವಿನ್ಯೂ ವಿಷಯದಲ್ಲಿ ಕೈ ಇಟ್ಟಿದ್ದೀರಿ. ಈ ರೆವಿನ್ಯೂ ಏನಂದ್ರೆ ಮುನ್ಸಿಪಲ್ ಆಕ್ಟ್ ಏನ್ ಹೇಳ್ತದೆ ಅಂದ್ರೆ, ನಗರಸಭೆಗೆ ಬರ್ಬೇಕಾಗಿರೋ ಕಂದಾಯ ಕರ ವಸೂಲಿ ಅಲ್ಲಿ ಏನಾದ್ರು ಏರುಪೇರಾದ್ರೆ ಅದು ನಗರಸಭೆ ಸೊತ್ತಾಗಿದ್ದು, ಆ ಸೊತ್ತನ್ನು ಬಂದು ಇವತ್ತಿನ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನಿದೆ, ಒಂದು 1964 ಆಕ್ಟ್ ನಲ್ಲಿ ಏನ್ ಹೇಳ್ತದೋ ಅದರ ಪ್ರಕಾರ ಬಂದು ನೀವು ಅದನ್ನ ರೆವಿನ್ಯೂ ನಗರಸಭೆಗೆ ಕಲಿಸಬೇಕಾಗಿತ್ತು. ರೆವಿನ್ಯೂ ಕಮ್ಮಿ ಆದಾಗ ಏನಾಗುತ್ತೆ ಅಂದ್ರೆ, ಈಗ ಏನಿತ್ತು ಈ ಕೌನ್ಸಿಲಿಂಗ್ ಬಾಡಿ, ಇದರ ಮೇಲೆ ಕೇಸ್ ಫೈಲ್ ಆಗುತ್ತೆ. ಇವಾಗ ಎಕ್ಸ್ ಆಗ್ಬಿಟ್ಟಿದ್ದೀರಿ ಎಲ್ರು. ಆದ್ರೇನು ಬಂದು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಇವತ್ತು S ರಾಜೇಂದ್ರನ್ MLA ಆಗಿದ್ರು, ಮೀರಾಜುದ್ದೀನ್ ಪಾಟೀಲ್ ಬಂದು ಪೌರಾಟಗಳ ಮಿನಿಸ್ಟರ್ ಆಗಿದ್ರು, ಅವತ್ತು ನಗರಸಭೆ ಮಿನಿಸ್ಟರ್ ಆಗಿದ್ರು ಅವರು. ಆ ದಿನಗಳಲ್ಲಿ ಗೌತಮ್ ನಗರ್ನಲ್ಲಿ ಏನಾಯ್ತು, ದಾಸಣ್ಣ ಪ್ರೆಸಿಡೆಂಟ್ ಆಗಿದ್ರು. ಆ ದಿನದಲ್ಲಿ ಬಂದು ಸಬ್ ರಿಜಿಸ್ಟರ್ ವ್ಯಾಲ್ಯೂನ ಕಮ್ಮಿ ಆಗಿ ಆ ದಿನದಲ್ಲಿ ಆಕ್ಷನ್ ಮಾಡಿದ್ರಿಂದಾನೇ ಸುಮಾರು 16 ವರ್ಷ ಕೇಸ್ ನಡೀತು. 30 ಆವಾಗ ಭಕ್ತಣ್ಣನು ಪ್ರಾಣವಾಗಿದ್ದಾರೆ, ಭಕ್ತಣ್ಣನು ಕೋರ್ಟ್ ಸುತ್ತಿದ್ವಿ, ಈ ತರ ಅದ್ರಲ್ಲಿ ಪೊನ್ಷನ್ ದಶಕಗಳನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾನು ಅವತ್ತು ಆ ಸಭೆಗೆ ಹಾಜರಾಗ್ಲಿಲ್ಲ. ಸಭೆಗೆ ಹಾಜರಾಗಿದ್ರೆ ನಾನು ಅವತ್ತು ಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಅವತ್ತು ನಾನು ಹೋಗ್ಲಿಲ್ಲ. ಅದೇ ರೀತಿ ಇದು ಮುಂದಿನ ದಿನಗಳಲ್ಲಿ ಆಗ್ತದೆ. ಆದ್ರಿಂದ ನಾನು ಮತ್ತೆ ನಮ್ಮ MLA ಮೇಡಮ್ನವ್ರಲ್ಲಿ ಮನವಿ ಮಾಡ್ಕೊಳ್ಕೊಳ್ತೀನಿ, ಇಂಥ ಕಾನೂನು ಬಾಹಿರವಾದ ಕೆಲಸಗಳಲ್ಲಿ ಕೈ ಹಾಕೋದು ಎಷ್ಟು ಮಾತ್ರ. ಯಾಕಂದ್ರೆ ನಿಮ್ಗೆ ಒಳ್ಳೆ ಹೆಸರಿದೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರಿ. ಇವತ್ತು ಗ್ರಾಸ್ ಮಾರ್ಕೆಟ್ ನೀವು ಹೊರಗೆ ಬಿಟ್ರಿ, ಅವರೆಲ್ಲ ಬಂದು ಇವತ್ತು ಕಣ್ಣೀರು ಇಡ್ತಾ ಇದ್ದಾರೆ. ಮೇಡಮ್ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವಾಗ ನೀವು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡ್ಮೇಲೆ ಅದನ್ನ ಅಲ್ಲೊಂದು ಫೌಂಡೇಶನ್ ಹಾಕಿ ಅದನ್ನ ಕಟ್ಟಡ ಕಟ್ಟಿ ಅವ್ರು ಕೊಡ್ಬೇಕಾದ್ರೆ ಎಷ್ಟು ವರ್ಷ ಆಗ್ತದೆ ಹೇಳಿ. ಈಗೇನಾಯ್ತು, ನೀವೆಲ್ಲ ಮಾಡ್ಬಿಟ್ರಿ. ಇವಾಗ ಇದುವರೆಗೂ ಇಂಜಿನಿಯರ್ಗಳಾಗ್ಲಿ ಅವ್ರಿಗಾಗ್ಲಿ ಅದನ್ನ ಬಂದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ DMAಗೂ HOD ಕಳಿಸಿ DC-ಗೆಲ್ಲ ಕಳಿಸಿ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ ಮೇಲೆ ತಾನೇ ಅದು ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಅದುವರೆಗೂ ಅವ್ರು ಎಲ್ಲೋಗಿರ್ಬೇಕು? ಯಾಕೆಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಇದು KGF ಜನತೆಗೆ ಗೊತ್ತಾಗ್ಬೇಕು, ಇಲ್ಲಿ ತಪ್ಪು ನಡೀತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ರೆವಿನ್ಯೂ ವಿಷಯದಲ್ಲಿ ಈ ತರ ಆಗಿರೋದ್ರಿಂದ ಇವಾಗ ಅದು ಕಟ್ಬೇಕಾದ್ರೆ 2 ವರ್ಷ 3 ವರ್ಷ ಆಗ್ತದೆ. ಅದುವರೆಗೂ ರೆವಿನ್ಯೂ ಲಾಸ್ ನಗರಸಭೆಗೆ. ಆ ರೆವಿನ್ಯೂ ಲಾಸ್ ಆಗೋದನ್ನ ಯಾರು ಕಟ್ಕೊಡೋರು? ಯಾವತ್ತೂ ರೆವಿನ್ಯೂ ಇಟ್ಕೊಂಡೆ ಒಂದು ಕಂದಾಯ ಕರವಸೂಲಿ ಇಟ್ಕೊಂಡೆ ಒಂದು ನಗರಸಭೆ ಫಾರ್ವರ್ಡ್ ಆಗೋದು. ಆದ್ರಿಂದ ಇಂಥದನ್ನ ಮುಂದಿನ ದಿನಗಳಲ್ಲಿ ಇವಾಗ ನೆಕ್ಸ್ಟ್ ಇನ್ನೊಂದ್ ಕಡೆ ಹೊಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅಂತೆ. ಆ ತೀರ್ಮಾನದಲ್ಲಿ ಪಾಪ ಇವತ್ತು ಕಂಪ್ಲೀಟ್ ಮಾರ್ಕೆಟ್ ಅವರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಒಂದೇ ಇಂಚು ಹೊಡೆಯಕ್ಕೆ ಬಿಡಲ್ಲ, ನಮ್ಮ ಪ್ರಾಣ ಹೋದ್ರೆ ರೆಡಿ ನಾವು ಇದ್ದೀವಿ ನಾವು ಲೆವೆಲ್ ಮಾತಾಡ್ತಾರೆ. ಅದು ಒಂದ್ ಕಡೆ ತಪ್ಪಾಗ್ತದೆ. ಇನ್ನೊಂದು ಇವಾಗ ಸ್ಲಾಡ್ ಹೌಸ್ ಬರ್ತೀನಿ. ಸ್ಲಾಡ್ ಹೌಸ್ ಅನ್ನ ಇವತ್ತು KGF ನಲ್ಲಿ ಎಲ್ರು ಮಾತಾಡೋದು ಅದನ್ನು ಹೊಡೆದಾಕ್ತಾರೆ ಅಂತ ಹೇಳ್ತಾರೆ.
ನಾನು ಅವರು ಇನ್ನೊಂದು ಮನವಿ ತಮ್ಮಲ್ಲಿ ಮಾಡ್ಕೊಳ್ಳೋದೇನಂದ್ರೆ, ನಾವು ಇದನ್ನು ಜಿಲ್ಲಾಧಿಕಾರಿಗಳ ಮುಂದೆ ತಗೊಂಡೋಗ್ತೀವಿ ಮುಂದಿನ ದಿನಗಳಲ್ಲಿ. ಅವರಿಗೆ ಸರಿಯಾದ ಒಂದು ಸ್ಥಳವನ್ನು ತೋರಿಸಿ, ಅವರು ಇವತ್ತು ರೆಡಿ ಇದ್ದಾರೆ, ಒಳ್ಳೆ ಸ್ಥಳವನ್ನು ತೋರಿಸಿ ನಮಗೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ರೆ ನಾವು ಅಲ್ಲೋಗಿ ಕಟ್ ಮಾಡಕ್ ಸಿದ್ಧ ಇದ್ದೀವಿ. ಅಲ್ಲೇ ಒಂದು ಕಸಾಯಿಖಾನೆ ಮಾಡಿಕೊಟ್ರೆ ನಾವು ಅದರಲ್ಲಿ ಭಾಗಿಯಾಗ್ತೀವಿ, ಅಲ್ಲಿ ಕೆಲಸ ಮಾಡ್ತೀವಿ ಅನ್ನೋದ್ರಲ್ಲ ಅವರು ಸಿದ್ಧರಾಗಿದ್ದಾರೆ. ಆದ್ರಿಂದ ಆ ಕೆಲಸವನ್ನು ಮಾಡಿ ಅವ್ರಿಗೆ ಒಳ್ಳೆ ಜಾಗದ ಒಂದು ಕೊಟ್ಬಿಡಿ, ಆಮೇಲೆ ಅವರೊಂದು ಖಾಲಿ ಮಾಡಿ ಅಲ್ಗೋದು ಅಂತೇಳಿ. ಮುಂದಿನ ದಿನಗಳಲ್ಲಿ ಈ MG ಮಾರ್ಕೆಟ್ ಕತೆ ಇತಿಹಾಸ ತಗೊಂಡೋದ್ರೆ ಎಲ್ಲೆಲ್ಲಿಗೋ ಹೋಗುತ್ತೆ. ದಯವಿಟ್ಟು ಆದವ್ರಿಗೂ ಇದನ್ನ ಕೈ ಬಿಟ್ಬಿಟ್ಟು ಆ ಮಾರ್ಕೆಟ್ನಾಗ 10,000 ಜನ ಏನ್ ವ್ಯಾಪಾರಸ್ಥರು ಅವ್ರ ಕುಟುಂಬಗಳು ಚೆನ್ನಾಗಿ ಬದುಕಬೇಕು, ಅವ್ರೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡೋದನ್ನ ಕಲೀರಿ. ಪೌರಾಯುಕ್ತರೇ, ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಈ ನೀವು ಆಫೀಸ್ನಲ್ಲಿ ಕೂತ್ಕೊಂಡ್ಬಿಟ್ಟು ಅದ್ ಹಂಗೆ ಇದು ಹಿಂಗೆ ಅನ್ನೋದಲ್ಲ. ನೀವು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದಿರಿ. ಇದರಲ್ಲಿ ನೀವು ಅವತ್ತು ಹೋಗಲ್ಲಿ ನಿಂತಿದ್ರಿ ಗ್ರಾಸ್ ಮಾರ್ಕೆಟ್ ನಲ್ಲಿ, ಯಾವ ಕಾನೂನು ಅಡಿಯಲ್ಲಿ ಹೋಗಿ ನಿಂತ್ಕೊಂಡ್ರಿ ನೀವು ಅಲ್ಲಿ ಹೇಳಿ? ಒಂದು ನಗರಸಭೆ ರಿಸರ್ವೇಶನ್ ಪಾಸ್ ಮಾಡಿದ್ರಾ? ಇಲ್ಲ 35 ಕೌನ್ಸಿಲರ್ ನೀವು ತೀರ್ಮಾನ ತಗೊಂಡ್ರ? ಏನು ಇಲ್ವಲ್ಲ. ಆದ್ರಿಂದ ಇದು ಮುಂದಿನ ದಿನಗಳಲ್ಲಿ ತುಂಬಾ ಕಠಿಣವಾಗಿರುತ್ತೆ. ಕಾನೂನು ವಿರುದ್ಧವಾಗಿ ಹೋಗಿದ್ರೆ ಇದು ಮುಂದಿನ ದಿನಗಳಲ್ಲಿ ಯಾರ್ಯಾರು ಏನಾಗ್ತಾರೆ ಅಂತ ನಾವ್ ಇವಾಗ ಬಾಯ್ ಬಿಟ್ಟು ಹೇಳಕ್ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವೇ ಅನುಭವಿಸ್ತೀರಿ ಅಂತ ಹೇಳಿ